ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 15 ಅಂಕದ ಎರಡನೇ ಮೆಥಡ್. ಸೊ ಅದೇನು ಅರ್ನಿಂಗ್ ಪರ್ ಶೇರ್ EPS. ಸೊ ಇದರ ಮೇಲೆ ಕೇಳುವಂಥ ಪ್ರಶ್ನೆ ಯಾವ ರೀತಿ ಇರುತ್ತೆ, ಹೇಗೆ ನೀವು ಸಾಲ್ವ್ ಮಾಡಬೇಕು, ಯಾವ ರೀತಿ ಉತ್ತರವನ್ನು ನೀವು ಬಿಡಿಸಬೇಕು, ಹಾಗೂ ಹೇಗೆ ಮಾರ್ಕ್ಸ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಮೆಂಬರ್ಶಿಪ್ನ ಜಾಯ್ನ್ ಆಗಿ ಇದರಿಂದ ನಿಮಗೆ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ, ಹಾಗೂ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸಸ್ಗಳು ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಅಕ್ಯುರೇಟ್ ಪೇಪರ್ನಲ್ಲಿ ಬೀಳುವಂಥ ಕ್ವಶನ್ಸ್ಗಳನ್ನ ನಾವು ಕೊಡ್ತೀವಿ. ಇದರಿಂದ ಓದೋದಕ್ಕೂ ಕೂಡ ನಿಮಗೆ ಸಹಾಯ ಆಗುತ್ತೆ. ಅದೇ ರೀತಿ ಆ ಕ್ವಶನ್ಸ್ಗಳನ್ನ ಯಾವ ರೀತಿ ಓದಬೇಕು ಅನ್ನೋದನ್ನು ಶಾರ್ಟ್ಕಟ್ ವಿಧಾನಗಳನ್ನ ಕೂಡ ನಿಮಗೆ ತಿಳಿಸ್ತೀವಿ. ಇದರಿಂದ ನಿಮಗೆ ಓದೋದು ಕೂಡ ಈಸಿ ಆಗುತ್ತೆ. ಈಗ ವಿಡಿಯೋಕ್ಕೆ ಬರೋಣ. ನಾ ತೊಗೊಂಡಿರೋಂಥ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. EPS ಕಂಡುಹಿಡಿಯೋದಕ್ಕೆ ಅರ್ನಿಂಗ್ ಪರ್ ಶೇರ್. ABC Company Limited decided to establish new business firm with capital of ₹10 lakh. ABC ಅನ್ನೋ ಒಂದು ಕಂಪನಿ ಇದೆ, ಅದು ತನ್ನ ಹೊಸ ಕಂಪನಿಯನ್ನು ಪ್ರಾರಂಭಿಸೋದಕ್ಕೋಸ್ಕರ ನಿರ್ಧಾರ ತೆಗೆದುಕೊಂಡಿದೆ. ಅದಕ್ಕೆ ಅವಶ್ಯಕತೆ ಇರುವಂಥ ಬಂಡವಾಳ ಕ್ಯಾಪಿಟಲ್ 10 ಲಕ್ಷ ರೂಪಾಯಿಗಳು. ಫಾರ್ ದಿಸ್ ಪರ್ಪಸ್ ಕಂಪ್ನಿ ಡಿಸೈಡೆಡ್ ಟು ರೈಸ್ ಫಂಡ್. ಸೊ ಇದಕ್ಕೋಸ್ಕರ ಕಂಪ್ನಿ ಹಣವನ್ನು ಸಂಗ್ರಹಿಸೋದಕ್ಕೋಸ್ಕರ ನಿರ್ಧರಿಸಿದೆ. ಆ ಹಣವನ್ನು ಮೊದಲನೇದು ಆಲ್ ಇನ್ ಈಕ್ವಿಟಿ ಶೇರ್, ಅಂದರೆ 10 ಲಕ್ಷ ರೂಪಾಯಿಗಳನ್ನು ಈಕ್ವಿಟಿ ಶೇರಿಂದ ಸಂಗ್ರಹಿಸುವ ನಿರ್ಧಾರವನ್ನು ತೆಗೆದುಕೊಂಡಿದೆ. ನೆಕ್ಸ್ಟು B, ಸೊ ಎಲ್ಲ ಅದರಲ್ಲಿ 5 ಲಕ್ಷ ಅಂದರೆ ಬೇಕಾಗಿರೋದು 10 ಲಕ್ಷ ಅಮೌಂಟು. ಅದರಲ್ಲಿ 5 ಲಕ್ಷ ಅಮೌಂಟನ್ನು 10% ಡಿಬೆಂಚರ್ನಲ್ಲಿ, ಉಳಿದ ಅಮೌಂಟ್ ಅಂದರೆ ಈಗ ಎಷ್ಟು ಉಳಿಯುತ್ತೆ, 10 ಲಕ್ಷದಲ್ಲಿ 5 ಲಕ್ಷ ಆದರೆ ಇನ್ನು 5 ಲಕ್ಷ ಉಳಿಯುತ್ತೆ. ಸೊ ಅದು ಈಕ್ವಿಟಿ ಶೇರ್. ಇವು ಬೇರೆ ಬೇರೆ ವಿಧದ ಪ್ಲ್ಯಾನ್ಗಳು. ಪ್ರತಿ ಪ್ಲ್ಯಾನ್ಗೂ ನಾವು ಅವರು ನಿರ್ಧಾರ ಮಾಡಿರೋ 10 ಲಕ್ಷ ಅಮೌಂಟ್ನ ಕಂಪೇರ್ ಮಾಡಬೇಕು. ಸೊ ನಿರ್ಧಾರ ಮಾಡಿರೋಂಥ ಅಮೌಂಟ್ ಎಷ್ಟು, 10 ಲ್ಯಾಕು. ಮೊದಲನೇ ಪ್ಲ್ಯಾನ್ ಪ್ರಕಾರ ಏನು, ಆಲ್ ಈಕ್ವಿಟಿ ಶೇರ್ ಅಂದರೆ ಎಲ್ಲ 10 ಲಕ್ಷ ರೂಪಾಯಿನ ಸಾಮಾನ್ಯ ಷೇರುದಾರರಿಗೆ ಹಂಚಿಕೆ ಮಾಡಿದರೆ. ಎರಡನೇ ಪ್ಲ್ಯಾನ್ ಪ್ರಕಾರ 5 ಲಕ್ಷ ಡಿಬೆಂಚರ್ಗೆ, ಇನ್ನು ಉಳಿದಿದ್ದು ಅಮೌಂಟು ಈಕ್ವಿಟಿ ಶೇರ್ಗೆ, ಅಂದರೆ ಉಳಿದ ಅಮೌಂಟ್ ಎಷ್ಟಾಗುತ್ತೆ, 5 ಲಕ್ಷ ಆಗುತ್ತೆ. ಮೂರನೇ ಮೆಥಡ್ ಪ್ರಕಾರ 8 ಲಕ್ಷ ಪ್ರಿಫರೆನ್ಸ್ ಶೇರ್ಗೆ, ಉಳಿದ ಅಮೌಂಟ್ ಈಕ್ವಿಟಿ ಶೇರ್ಗೆ. ಸೊ ಎಷ್ಟು ಉಳಿತೆ, ಪ್ರಿಫರೆನ್ಸ್ ಶೇರ್ಗೆ, ಉಳಿದಿದ್ದು ಕ್ಯಾಶ್ನಲ್ಲಿ ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ಅಲ್ಲ, ಇದು ಈಕ್ವಿಟಿ ಶೇರ್ ಆಗಬೇಕಾಯ್ತು. ಉಳಿದ ಅಮೌಂಟು ಈಕ್ವಿಟಿ ಶೇರ್ ಅಂದರೆ 2 ಲಕ್ಷ ಉಳಿಯುತ್ತೆ. 3 ಲಕ್ಷ 5% ಡಿಬೆಂಚರು, 4 ಲಕ್ಷ ಪ್ರಿಫರೆನ್ಸ್ ಶೇರು, ಉಳಿದಿದ್ದು ಈಕ್ವಿಟಿ ಶೇರ್ ನಾಲ್ಕನೇ ಮೆಥಡ್ನಲ್ಲಿ. ಸೊ ನಾಲ್ಕನೇ ಮೆಥಡ್ನಲ್ಲಿ 3 ಲಕ್ಷ ಮತ್ತು 4 ಲಕ್ಷ ಈ ಡಿಬೆಂಚರ್ಗೆ ಹಾಗೂ ಪ್ರಿಫರೆನ್ಸ್ ಶೇರ್ಗೆ ಹೋದರೆ ಇನ್ನು ಉಳಿಯೋದು 10 ಲಕ್ಷದಲ್ಲಿ 3 ಲಕ್ಷ. ಸೊ 3 ಲ್ಯಾಕ್ ರುಪೀಸ್ ಈಕ್ವಿಟಿ ಶೇರ್. ನೀವು ಈ ರೀತಿಯಾದ 4 ಪ್ಲ್ಯಾನ್ಗಳನ್ನ ಕೊಟ್ಟು ಅವ್ರು ಏನು ಕೇಳಿರ್ತಾರೆ, ನೀವು EBIT ಕೊಟ್ಟಿರ್ತಾರೆ, ಮತ್ತು ಟ್ಯಾಕ್ಸ್ ರೇಟ್ ಕೊಟ್ಟಿರ್ತಾರೆ, ಮತ್ತು ಏನಾದರೂ ಲೋನ್ಸ್ ಇದ್ದರೆ ಅದ್ರ ಬಗ್ಗೆ ಕೊಟ್ಟಿರ್ತಾರೆ. ನಮಗೆ EPS ಕಂಡುಹಿಡ್ರಿ ಮತ್ತು ಕಮೆಂಟನ್ನು ಹೇಳಿ ಅಂತ ಕೊಟ್ಟಿರ್ತಾರೆ. ಈಗ ನಾವು ಆನ್ಸರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇದರಿಂದ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಏನು ಮಾಡಬೇಕು ಅಂತ, ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಐಡಿಯಾ ಬರುತ್ತೆ. ಮೊದಲು ಹೆಡ್ಡಿಂಗ್ ಹಾಕ್ತೀವಿ, ಅದನ್ನು ನಾವು ಕ್ಯಾಲ್ಕುಲೇಷನ್ ಆಫ್ EPS ಅಂತ ಕರಿತೀವಿ. ಇದರಲ್ಲಿ 5 ಕಾಲಮ್ ಬರುತ್ತೆ. 4 ಕಾಲಮು 4 ಪ್ಲ್ಯಾನ್ಗಳನ್ನ ಹಾಕೋದಕ್ಕೋಸ್ಕರ, 1 ಕಾಲಮು ಟ್ರಾನ್ಸಾಕ್ಷನ್ನ ಬರೆಯೋದಕ್ಕೋಸ್ಕರ, ಅದನ್ನು ನಾವು ಪರ್ಟಿಕ್ಯುಲರ್ ಕಾಲಮ್ ಅಂತ ನಮ್ಮ ಅಕೌಂಟ್ನಲ್ಲಿ ಕರಿತೀವಿ. ಸೊ ಈಗೇನು ಮಾಡೋಣ, ಮೊದಲೇ ಕಾಲಮ್ನ ಹಾಕ್ಕೊಳ್ಳೋಣ, ಪರ್ಟಿಕ್ಯುಲರ್ಸ್, ಪ್ಲ್ಯಾನ್ಸ್ಗಳನ್ನ ಹಾಕ್ಕೊಳ್ಳೋಣ. ಫಸ್ಟ್ ಪ್ಲ್ಯಾನ್, ಸೆಕೆಂಡ್ ಪ್ಲ್ಯಾನ್, ಥರ್ಡ್ ಪ್ಲ್ಯಾನ್, ಫೋರ್ತ್ ಪ್ಲ್ಯಾನ್. ಸೊ ಪ್ರಾಬ್ಲಮ್ನ ಫಾರ್ಮ್ಯಾಟ್ ಏನು, ಮೊದಲಿಗೆ EBIT, ಕ್ವಶನಲ್ಲಿ ಕೊಟ್ಟಿರುವಂಥ EBIT, ಅಥವಾ EBIT ಇಲ್ಲ ಅಂದರೆ ಕ್ವಶನಲ್ಲಿರುವಂಥ ಪ್ರಾಫಿಟ್ ಶಬ್ದವನ್ನು ಹುಡುಕಿ ನೀವು ಅಮೌಂಟ್ನ ಬರ್ಕೋಬೇಕಾಗುತ್ತೆ. ಸೊ ಇದರಲ್ಲಿ EBIT ಅನ್ನೋ ಶಬ್ದ ಇದೆ, ಕ್ವಶನ್ನಲ್ಲಿ EBIT ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು EBIT ಇದೆ ಅಂದರೆ 3 ಲ್ಯಾಕ್ ರುಪೀಸ್ ಇದೆ. ಕ್ವಶನಲ್ಲಿ EBIT 3 ಲ್ಯಾಕ್ ರುಪೀಸ್ ಇದೆ. ಸೊ ನಾವು 3 ಲ್ಯಾಕ್ ರುಪೀಸ್ನ ತೊಗೋತಾ ಇದ್ದೀವಿ, 3 ಲ್ಯಾಕ್ ರುಪೀಸ್. ನೆಕ್ಸ್ಟ್ ಈಗ ಏನು ಮಾಡ್ತೀವಿ ಅಂದರೆ ಇದನ್ನು ಎಲ್ಲ ಪ್ಲ್ಯಾನ್ಗಳಿಗೆ ಬರ್ಕೋತೀವಿ. 3 ಲ್ಯಾಕ್ ರುಪೀಸ್ನ ಕ್ವಶನಲ್ಲಿ ಕೊಟ್ಟಿರೋಂಥ EBITನ ಎಲ್ಲ ಪ್ಲ್ಯಾನ್ಗಳಿಗೆ ಬರ್ಕೋತೀವಿ. EBITಲಿ ಈಗ ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಇಂಟ್ರೆಸ್ಟ್ನ ಮೈನಸ್ ಮಾಡಬೇಕು. ಯಾವಾಗ ಇಂಟ್ರೆಸ್ಟ್ ಇರುತ್ತೆ, ಈಗ ಕೊಟ್ಟಿರೋಂಥ ABCD ಪ್ಲ್ಯಾನ್ ಏನಿದೆ, ಈ ಕೊಟ್ಟಿರೋಂಥ ಎಲ್ಲ ABCD ಪ್ಲ್ಯಾನ್ನಲ್ಲಿ ಯಾವುದರಲ್ಲಿ ಡಿಬೆಂಚರ್ ಇದೆ ಅದರಿಂದ ಮಾತ್ರ ಇಂಟ್ರೆಸ್ಟ್ ಬರುತ್ತೆ, ಎಲ್ಲ ಕಾಲಮ್ನಲ್ಲೂ ಬರಲ್ಲ. ನಾವು ಆಲ್ರೆಡಿ ಈ ABCD ಸಲುವಾಗಿಯೇ ನಾವು 4 ಪ್ಲ್ಯಾನ್ನ 4 ಕಾಲಮ್ ಆಗಿ ಹಾಕ್ಕೊಟ್ಟಿದ್ದೀವಿ. ಮೊದಲನೇ ಪ್ಲ್ಯಾನ್ನು ಅಂದರೆ ಎ ಸ್ಟೇಟ್ಮೆಂಟನ್ನು ನೋಡಿ, ಆಲ್ ಇನ್ ಈಕ್ವಿಟಿ ಶೇರ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಯಾವುದೇ ಡಿಬೆಂಚರ್ ಇಲ್ಲ, ಆದ್ದರಿಂದ ಯಾವುದೇ ಇಂಟ್ರೆಸ್ಟ್ ಬರೋದಿಲ್ಲ. ನಾವು ಡ್ಯಾಶ್ ಅಂತ ಇಟ್ಕೊತೀವಿ.
ಎರಡನೇದು ನೋಡಿ ಇವಾಗ, ಸೊ ಬಿ ಪ್ಲ್ಯಾನಲ್ಲಿ ನೋಡಿ ಇದೆ ಡಿಬೆಂಚರ್ ಇದೆ, ಎಷ್ಟು 5 ಲ್ಯಾಕ್ ರುಪೀಸ್. ಸೊ ಆ ಡಿಬೆಂಚರ್ಗೆ ಒಂದು ಪರ್ಸಂಟೇಜ್ ಕೊಟ್ಟಿರ್ತಾರೆ, ಅದನ್ನೇ ನಾವು ಇಂಟ್ರೆಸ್ಟ್ ಅಂತ ಕರೆಯೋದು. ಡಿಬೆಂಚರ್ ಹಿಂದ್ಗಡೆ ಪರ್ಸಂಟೇಜ್ನ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ನಮಗೆ ಬೇಕಾಗಿರೋದು ಈಗ ಇಂಟ್ರೆಸ್ಟ್. ಸೊ ಡಿಬೆಂಚರ್ ಮೇಲೆ ಕಂಡುಹಿಡಿಯುವಂಥ ಇಂಟ್ರೆಸ್ಟ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ಕೋತೀವಿ, ಅಂದರೆ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡ್ತೀವಿ. 5 ಲಕ್ಷಕ್ಕೆ 10% ಮಾಡಿದರೆ 50,000 ಬರುತ್ತೆ. ಸೊ ಪ್ಲ್ಯಾನ್ ಬಿನಲ್ಲಿ 50,000 ಬಡ್ಡಿಗೆ ಹೋಗುತ್ತೆ. ಪ್ಲ್ಯಾನ್ ಸಿ ಪ್ರಕಾರ ಹಣವನ್ನು ಸಂಗ್ರಹಿಸಿದರೆ, ಕಂಪ್ನಿ ತನಗೆ ಬೇಕಾಗಿರೋ 10 ಲಕ್ಷವನ್ನು ಪ್ಲ್ಯಾನ್ ಸಿ ಪ್ರಕಾರ ಸಂಗ್ರಹಿಸಿದೆ, 8 ಲಕ್ಷ ಪ್ರಿಫರೆನ್ಸ್ ಶೇರ್ ಇದೆ, ಉಳಿದಿದ್ದು ಇಕ್ವಿಟಿ ಶೇರ್ ಇದೆ, ಯಾವುದೇ ರೀತಿಯ ಡಿಬೆಂಚರ್ ಇಲ್ಲ. ಆದ್ದರಿಂದ 3ನೇ ಪ್ಲ್ಯಾನ್ನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಡ್ಯಾಶ್ ಅಂತ ಬರಿತೀವಿ. 4ನೇ ಪ್ಲ್ಯಾನಿಗೆ ಬನ್ನಿ. ಸೊ 4ನೇ ಪ್ಲ್ಯಾನ್ ಪ್ರಕಾರ ಅಂದರೆ ಡಿ ಪ್ಲ್ಯಾನ್ ಪ್ರಕಾರ ಇದರಲ್ಲಿ ಡಿಬೆಂಚರ್ ಇದೆ. ಎಷ್ಟು ಡಿಬೆಂಚರ್ ಇದೆ? 3 ಲ್ಯಾಕು 5% ಡಿಬೆಂಚರ್ ಇದೆ. ಸ್ಟಾರ್ಟಿಂಗ್ ನೋಡಿ 3 ಲ್ಯಾಕ್ 5% ಇದೆ. ಸೊ ನಾವು 3 ಲ್ಯಾಕ್ ಮೇಲೆ 5% ಮಾಡಿದಾಗ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 15,000, 15,000 ಇಂಟ್ರೆಸ್ಟ್ ಬರುತ್ತೆ. ಈ ರೀತಿಯಾಗಿ ನೀವು ಇಂಟ್ರೆಸ್ಟ್ ಯಾವುದ್ರ ಮೇಲೆ ಕಂಡುಹಿಡಿಬೇಕು? ಯಾವ ಪ್ಲ್ಯಾನ್ನ ಸೆಂಟೆನ್ಸ್ನಲ್ಲಿ ಡಿಬೆಂಚರ್ ಇದೆ ಅಲ್ಲಿ ಮಾತ್ರ ನೀವು ಇಂಟ್ರೆಸ್ಟ್ನ ಕಂಡುಹಿಡಿಬೇಕು. ಈಗ ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಕಂಡುಹಿಡಿತಾ ಹೋಗೋಣ. ಅಂದರೆ ಇಂಟ್ರೆಸ್ಟ್ ಸ್ಟೆಪ್ ಮುಗಿದ ನಂತರ EBIT ಆನ್ಸರ್ ಹೋಗಿ ಏನಾಗುತ್ತೆ? EBT ಅದರಲ್ಲಿರೋ ಇಂಟ್ರೆಸ್ಟ್ ಹೋಗುತ್ತೆ. ಬ್ಯಾಲೆನ್ಸ್ ಉಳಿದ ಅಮೌಂಟಿಗೆ ನಾವು EBT ಅಂತ ಕರಿತೀವಿ. ಫಸ್ಟ್ ಪ್ಲ್ಯಾನ್ನಲ್ಲಿ ಯಾವುದೇ ಇಂಟ್ರೆಸ್ಟ್ ಪೇಮೆಂಟ್ ಆಗಿಲ್ಲ, ಆದ್ದರಿಂದ ಪ್ರಾಫಿಟ್ ಹಾಗೇ 3 ಲಕ್ಷ ಉಳಿದಿದೆ. ಸೆಕೆಂಡ್ ಪ್ಲ್ಯಾನಲ್ಲಿ 50,000 ಪೇ ಆಗಿದೆ, ಆದ್ದರಿಂದ ಬ್ಯಾಲೆನ್ಸು 2,50,000 ಉಳಿಯುತ್ತೆ. ಥರ್ಡ್ ಪ್ಲ್ಯಾನಲ್ಲಿ ಯಾವುದೇ ಇಂಟ್ರೆಸ್ಟ್ ಪೇ ಆಗಿಲ್ಲ, ಆದ್ದರಿಂದ 3 ಲ್ಯಾಕ್ ಆ್ಯಸ್ ಇಟ್ ಈಸ್ ಅಮೌಂಟ್ ಉಳಿಯುತ್ತೆ. ಫೋರ್ತ್ ಪ್ಲ್ಯಾನ್ನಲ್ಲಿ ಇಂಟ್ರೆಸ್ಟ್ 15,000 ಪೇ ಆಗಿದೆ, ಮೈನಸ್ ಆದಾಗ 2,85,000 ಬ್ಯಾಲೆನ್ಸ್ ಉಳಿಯುತ್ತೆ. ಸೊ ಮೊದಲನೇ ನಿಮ್ಮದು ಸ್ಟೆಪ್ ಏನಂದರೆ ಕ್ವಶನ್ನಲ್ಲಿರುವಂಥ EBIT ಅಥವಾ ಕ್ವಶನ್ನಲ್ಲಿರುವಂಥ ಪ್ರಾಫಿಟ್ನ ಹುಡುಕಿ ಎಲ್ಲ ಪ್ಲ್ಯಾನ್ಗಳಿಗೂ ಸೇಮ್ ಅಮೌಂಟ್ನ ಬರ್ಕೋಬೇಕು. ಸೆಕೆಂಡ್ ಸ್ಟೆಪ್ಪು ಇಂಟ್ರೆಸ್ಟು, ಎಲ್ಲಿ ಡಿಬೆಂಚರ್ ಇರುತ್ತೆ ಅಲ್ಲಿ ಮಾತ್ರ ನೀವು ಅದನ್ನು ಬಿಡಿಸ್ಬೇಕು. ಎರಡನ್ನೂ ಮೈನಸ್ ಮಾಡಿ ಬ್ಯಾಲೆನ್ಸ್ ಬರೆಯೋದನ್ನು EBT ಅಂತ ಕರಿತೀವಿ. ಈಗ ಟಿ ತೆಗಿಬೇಕಾಗತ್ತೆ, ಇದರಲ್ಲಿಂದ ಟ್ಯಾಕ್ಸ್ನ ಮೈನಸ್ ಮಾಡಬೇಕಾಗತ್ತೆ. ಸೊ ಟ್ಯಾಕ್ಸು ಎಲ್ಲ ಪ್ಲ್ಯಾನ್ಗಳಿಗೂ ಅಪ್ಲೈ ಆಗುತ್ತೆ. ಯಾವ ಪ್ಲ್ಯಾನಿಗೂ ಟ್ಯಾಕ್ಸ್ ಎಕ್ಸಾಮ್ಟ್ ಇರಲ್ಲ, ನೆನಪಿರಲಿ. ಎಲ್ಲ ಕಾಲಮ್ಗೂ ಇದನ್ನು ಎಂಟ್ರಿ ಮಾಡಬೇಕು. ಅಲ್ಲಿ ಮೇಲಿಂದು ಇಂಟ್ರೆಸ್ಟ್ಗಾದರೆ ಎಕ್ಸಾಮ್ಷನ್ ಇತ್ತು, ಎಲ್ಲಿ ಡಿಬೆಂಚರ್ ಇಲ್ಲ ಅಲ್ಲಿ ನಾವು ಕಂಡು ಹಿಡಿಯೋಂಗಿಲ್ಲ. ಇಲ್ಲಿ ಹಾಗಲ್ಲ, 20% ಎಲ್ಲ ಪ್ಲ್ಯಾನ್ಗೂ ಮಾಡಬೇಕು. ಯಾವ ಅಮೌಂಟ್ ಮೇಲೆ ಮಾಡ್ತೀವಿ ಪರ್ಸಂಟೇಜ್ನ, ಟ್ಯಾಕ್ಸ್ನ ಯಾವ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ ನಾವು ಕಂಡು ಹಿಡಿದ್ರೋ ಈ ಬ್ಯಾಲೆನ್ಸ್ ಅಮೌಂಟ್ ಏನು ಬಂದಿರುತ್ತೆ, ಸೊ ಇದ್ರ ಮೇಲೆ ನಾವು ಮಾಡ್ತೀವಿ ಕ್ಯಾಲ್ಕುಲೇಷನ್ನ. ಎಷ್ಟು ಬಂದಿದೆ ನಮ್ಮದು ಫಸ್ಟ್ ಪ್ಲ್ಯಾನ್ ಬ್ಯಾಲೆನ್ಸ್ ಅಂದರೆ 3 ಲ್ಯಾಕ್ ರುಪೀಸ್ ಬಂದಿದೆ. ಸೊ ಈ 3 ಲ್ಯಾಕ್ ರುಪೀಸ್ ಏನಿದೆ ಇದ್ರ ಮೇಲೆ 20% ಮಾಡ್ತೀವಿ. ಸೊ 20% ಮಾಡಿದಾಗ ಎಷ್ಟಾಗುತ್ತೆ? 60,000. ನೆಕ್ಸ್ಟ್ ಪ್ಲ್ಯಾನ್ ಪ್ರಕಾರ ಅಂದರೆ 2,50,000 ಬ್ಯಾಲೆನ್ಸ್ ಉಳಿದಿದೆ, ಇದ್ರ ಮೇಲೆ ಟ್ಯಾಕ್ಸ್ 20% ಕಟ್ಟಬೇಕು, 50,000 ಆಗುತ್ತೆ. ಥರ್ಡ್ ಪ್ಲ್ಯಾನಲ್ಲಿ ಅಗೇನ್ 3 ಲ್ಯಾಕ್ ರುಪೀಸ್ ಬ್ಯಾಲೆನ್ಸ್ ಉಳಿದಿದೆ. ಸೊ ಈ 3 ಲ್ಯಾಕ್ ರುಪೀಸ್ ಮೇಲೆ ನಾವು 20% ಮಾಡಿದಾಗ 60,000 ರುಪೀಸ್ ಬರುತ್ತೆ ಇನ್ ಟ್ಯಾಕ್ಸ್. ನೆಕ್ಸ್ಟ್ನಲ್ಲಿ 2,85,000 ಬ್ಯಾಲೆನ್ಸ್ ಇದೆ, ಇದರ ಮೇಲೆ ನಾವು 20% ಮಾಡಿದಾಗ 57,000 ರುಪೀಸ್ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪು ಬ್ಯಾಲೆನ್ಸ್ ಮೈನಸ್ ಮಾಡಿ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕಂಡುಹಿಡಿಬೇಕು. ಇದನ್ನು ಅಥವಾ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತಲೂ ಕರಿತೀವಿ, EAT ಅಥವಾ PAT. ಬ್ಯಾಲೆನ್ಸ್ ಕಂಡುಹಿಡಿಯೋಣ. 3 ಲ್ಯಾಕ್ನಲ್ಲಿ 60,000 ಮೈನಸ್ ಮಾಡಿದರೆ 2,40,000 ಬ್ಯಾಲೆನ್ಸ್ ಉಳಿತು. ನೆಕ್ಸ್ಟು 2,50,000ನಲ್ಲಿ 50,000 ಟ್ಯಾಕ್ಸ್ ಹೋದರೆ 2 ಲ್ಯಾಕ್ ಬ್ಯಾಲೆನ್ಸ್ ಉಳಿತು. ನೆಕ್ಸ್ಟು 3 ಲ್ಯಾಕ್ನಲ್ಲಿ 60,000 ರುಪೀಸ್ ಟ್ಯಾಕ್ಸ್ ಹೋದರೆ 2,40,000 ಅಮೌಂಟ್ ರಿಮೈನಿಂಗ್ ಉಳಿತು. 2,85,000ನಲ್ಲಿ 57,000 ಟ್ಯಾಕ್ಸ್ ಮೈನಸ್ ಆದರೆ ಉಳಿದಿದ್ದು 2,28,000. ನೆಕ್ಸ್ಟ್ ಸ್ಟೆಪ್ ನಿಮ್ಮದು ಡಿವಿಡೆಂಡ್ ಪೇ ಮಾಡಬೇಕು. ಸೊ ಡಿವಿಡೆಂಡ್ ಯಾವಾಗ ಕೊಡಬೇಕು? ಪ್ಲ್ಯಾನ್ ಮತ್ತೆ ಮೊದಲಿಂದ ಪ್ಲ್ಯಾನ್ ಓದ್ತಾ ಬರಬೇಕು. ಯಾವುದರಲ್ಲಿ ಪ್ರಿಫರೆನ್ಸ್ ಶೇರ್ ಇದೆ ಅದಕ್ಕೆ ಮಾತ್ರ ನಾವು ಡಿವಿಡೆಂಡ್ನ ಪೇ ಮಾಡಬೇಕು. ಆ ಪ್ಲ್ಯಾನಿಗೆ ಮಾತ್ರ ಡಿವಿಡೆಂಡ್ ಅಪ್ಲೈ ಆಗುತ್ತೆ. ಯಾಕಂದರೆ ಡಿವಿಡೆಂಡ್ನ ಪ್ರಿಫರೆನ್ಸ್ ಶೇರ್ ಮೇಲೆ ಕೊಡ್ತೀವಿ, ಪ್ರಿಫರೆನ್ಸ್ ಶೇರ್ ಇದ್ದರೆ ಮಾತ್ರ ಡಿವಿಡೆಂಡು. ಸೊ ಆದ್ದರಿಂದ 1ನೇ ಪ್ಲ್ಯಾನ್ ನೋಡೋಣ, ಎ ಪ್ಲ್ಯಾನು. ಸೊ ಎ ಪ್ಲ್ಯಾನ್ ಏನಿದೆ, ಆಲ್ ಇಕ್ವಿಟಿ ಶೇರ್ ಅಂತ ಇದೆ. ಸೊ ಇಲ್ಲಿ ಆಲ್ ಇಕ್ವಿಟಿ ಶೇರ್ ಇರೋದ್ರಿಂದ ಯಾವುದೇ ಪ್ರಿಫರೆನ್ಸ್ ಶೇರ್ ಇಲ್ಲ, ಆದ್ದರಿಂದ ಇಲ್ಲಿ ಪ್ರಿಫರೆನ್ಸ್ ಶೇರ್ ಇರಲಾರ್ದ್ರಿಂದ ಡಿವಿಡೆಂಡ್ ಕಂಡುಹಿಡಿಯಲ್ಲ, ಡ್ಯಾಶ್ ಅಂತ ಕೊಡ್ತೀವಿ. ಬಿ ಪ್ಲ್ಯಾನ್ ಕ್ವಶನ್ ಓದಿ, ಅದರಲ್ಲಿ ಡಿಬೆಂಚರ್ ಇದೆ ಮತ್ತು ಇಕ್ವಿಟಿ ಶೇರ್ ಇದೆ, ಯಾವುದೇ ರೀತಿಯ ಪ್ರಿಫರೆನ್ಸ್ ಶೇರ್ ಇಲ್ಲ, ಆದ್ದರಿಂದ ಇಲ್ಲೂ ಕೂಡ ಡಿವಿಡೆಂಡ್ನ ಕಂಡುಹಿಡಿಯಲ್ಲ. ಸಿ ಪ್ಲ್ಯಾನ್ ನೋಡಿ, ಇದರಲ್ಲಿದೆ 8 ಲ್ಯಾಕ್ 10% ಪ್ರಿಫರೆನ್ಸ್ ಶೇರ್ ಅಂತ ಇದೆ. ಸೊ ಅಮೌಂಟ್ ಏನಿದೆಯಲ್ಲ 8 ಲ್ಯಾಕು, ಇದು ಪ್ರಿಫರೆನ್ಸ್ ಶೇರ್ನ ಅಮೌಂಟು. ಪರ್ಸಂಟೇಜ್ ಏನಿದೆಯಲ್ಲ ಇದನ್ನೇ ನಾವು ಡಿವಿಡೆಂಡ್ ಅಂತ ಕರಿತೀವಿ. ಸೊ 8 ಲ್ಯಾಕ್ ಮೇಲೆ 10% ಮಾಡೋಣ, ಡಿವಿಡೆಂಡ್ ಆಗುತ್ತೆ 80,000 ರುಪೀಸ್. ಫೈನಲ್ ಪ್ಲ್ಯಾನ್ ನೋಡಿ, ಇದರಲ್ಲೂ ಕೂಡ ಪ್ರಿಫರೆನ್ಸ್ ಶೇರ್ ಇದೆ, ಅಂದರೆ ಇಲ್ಲೂ ಕೂಡ ಡಿವಿಡೆಂಡ್ ಬರಬೇಕು. 4 ಲ್ಯಾಕ್ ರುಪೀಸ್ ಇದೆ, ಪ್ರಿಫರೆನ್ಸ್ ಶೇರು 10% ಇದೆ. ಸೊ 4 ಲ್ಯಾಕ್ ಮೇಲೆ 10% ಮಾಡಿದಾಗ 40,000 4ನೇ ಪ್ಲ್ಯಾನ್ನಲ್ಲಿ ಡಿವಿಡೆಂಡ್ಗೆ ನಾವು ಎಂಟ್ರಿ ಮಾಡ್ಕೊತೀವಿ. ಈಗೇನು ಮಾಡ್ತೀವಿ? ಬ್ಯಾಲೆನ್ಸ್ ಕಂಡುಹಿಡಿಬೇಕು, ಮತ್ತೆ ಬ್ಯಾಲೆನ್ಸ್ ಕಂಡುಹಿಡಿಬೇಕು. ಸೊ ಇದನ್ನು ನಾವು
2,40,000 ಸೇಮ್ ಬ್ಯಾಲೆನ್ಸ್ ಉಳಿಯುತ್ತೆ, 2 ಲ್ಯಾಕ್ ಸೇಮ್ ಬ್ಯಾಲೆನ್ಸ್ ಉಳಿಯುತ್ತೆ. ಸೊ 2,40,000 80,000 ಮೈನಸ್ ಆಗಿ 1,60,000 ಉಳಿಯುತ್ತೆ. 1,88,000 2,28,000 40,000 ಮೈನಸ್ ಆದ ನಂತರ ಉಳಿಯುತ್ತೆ. ಇದನ್ನು ನಾವು ನೆಟ್ ವ್ಯಾಲ್ಯೂ ಅಂತ ಕೂಡ ಕರಿತೀವಿ. ಈಗ ನಾವು ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ ಫಾರ್ಮುಲಾ ಅಪ್ಲೈ ಮಾಡೋದು ಮುಂಚೆಗೆ ಇಕ್ವಿಟಿ ಶೇರ್ ಕಂಡುಹಿಡಿಬೇಕಾಗುತ್ತೆ, ನಂಬರ್ ಆಫ್ ಇಕ್ವಿಟಿ ಶೇರ್. ಸೊ ಮತ್ತೆ ಪ್ಲ್ಯಾನ್ನ ಓದಬೇಕು. ಯಾವುದರಲ್ಲಿ ಇಕ್ವಿಟಿ ಶೇರ್ ಬಂದಿದೆ ಅದನ್ನು ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿ ನಾವು ನಂಬರ್ ಆಫ್ ಇಕ್ವಿಟಿ ಶೇರ್ಗೆ ಕನ್ವರ್ಟ್ ಮಾಡಬೇಕು. ಯಾಕಂದರೆ ಕೊಟ್ಟಿರುವಂಥದ್ದು ಅಮೌಂಟಲ್ಲಿರುತ್ತೆ, ನಮಗೆ ಬೇಕಾಗಿರೋದು ಇಕ್ವಿಟಿ ಶೇರ್ ಅಮೌಂಟ್ ಅಲ್ಲ, ಇಕ್ವಿಟಿ ಶೇರ್ನ ನಂಬರ್ಸ್ ಎಷ್ಟು. ನಂಬರ್ಸ್ ಹೇಗೆ ಗೊತ್ತಾಗುತ್ತೆ? ಫೇಸ್ ವ್ಯಾಲ್ಯೂಲೇ ಡಿವೈಡೆಡ್ ಬೈ ಮಾಡಬೇಕು. ಫೇಸ್ ವ್ಯಾಲ್ಯೂ ಅಂತ ಎದಕ್ಕೆ ಕರಿತೀವಿ? 100 ಈಚ್ ಅಂತ ಏನು ಕ್ವಶನಲ್ಲಿ ಕೊಟ್ಟಿರ್ತಾರೆ, ಅದನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಮೊದಲನೇ ಪ್ಲ್ಯಾನ್ ಪ್ರಕಾರ ಆಲ್ ಇಕ್ವಿಟಿ ಶೇರ್ ಏನಿದೆ, ಸೊ ಇದರಲ್ಲಿ ಆಲ್ ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ? 10 ಲ್ಯಾಕ್ ರುಪೀಸ್. ಸೊ 10 ಲ್ಯಾಕ್ ರುಪೀಸ್ನು ಇಕ್ವಿಟಿ ಶೇರೇ, ಆದ್ದರಿಂದ 100ಲೆ ಡಿವೈಡೆಡ್ ಬೈ ಮಾಡಿದಾಗ ನಮಗೆ ಸಿಗೋದು ನಂಬರ್ ಆಫ್ ಇಕ್ವಿಟಿ ಶೇರ್ 10,000 ನಂಬರ್ ಆಫ್ ಇಕ್ವಿಟಿ ಶೇರ್. ಸೊ ಬಿ ಪ್ಲ್ಯಾನ್ ನೋಡೋಣ. ಈಗ ಬಿ ಪ್ಲ್ಯಾನ್ನಲ್ಲಿ ಇಕ್ವಿಟಿ ಶೇರ್ ಎಷ್ಟಂದರೆ 5 ಲ್ಯಾಕು ಡಿಬೆಂಚರ್ಗೆ ಹೋಗಿ ರಿಮೈನಿಂಗ್ ಅಮೌಂಟ್ ಏನು ಉಳಿಯುತ್ತೆ ಅದು ಇಕ್ವಿಟಿ ಶೇರ್. ಸೊ 10 ಲ್ಯಾಕ್ ರುಪೀಸ್ ನಮಗೆ ಬೇಕಾಗಿರುವಂಥ ಬಜೆಟ್, ಅದರಲ್ಲಿ ಡಿಬೆಂಚರ್ಗೆ 5 ಲ್ಯಾಕ್ ಕೊಟ್ಟರೆ ಇನ್ನು ಉಳಿದಿರೋದೆಷ್ಟು? 5 ಲ್ಯಾಕ್. ಇದನ್ನು 100 ಫೇಸ್ ವ್ಯಾಲ್ಯೂಲೇ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ? 5,000. ಈ ರೀತಿಯಾಗಿ ಎರಡನೇ ನಂಬರ್ ಆಫ್ ಇಕ್ವಿಟಿ ಶೇರ್ನ ಕಂಡುಹಿಡ್ಕೊಂಡ್ವಿ. ಸಿಗೆ ಹೋಗೋಣ. ಈಗ ಸಿ ಪ್ಲ್ಯಾನ್ ಪ್ರಕಾರ ಎಷ್ಟು ಇಕ್ವಿಟಿ ಶೇರ್ ಅಂದರೆ 8 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ಗೆ ಹೋಯಿತು. ರಿಮೈನಿಂಗ್ ಕ್ಯಾಶ್ ಅಂದ್ರೆ ಒಂದೇ, ಇಕ್ವಿಟಿ ಶೇರ್ ಅಂದ್ರೆ ಒಂದೇ ಈ ಪ್ರಾಬ್ಲಮ್ನಲ್ಲಿ. ಸೊ 2 ಲಕ್ಷ ಬ್ಯಾಲೆನ್ಸ್ ಉಳಿದಿದೆ. ಆ 2 ಲಕ್ಷನ 100ಲೆ ಭಾಗಿಸಿದಾಗ 2,000 ಇದು ಏನಂದರೆ ಇಕ್ವಿಟಿ ಶೇರ್ ನಂಬರ್ ಆಫ್ ಇಕ್ವಿಟಿ ಶೇರ್. ಇನ್ನು ಡಿ ಪ್ಲ್ಯಾನಿಗೆ ಬರೋಣ. ಇದರಲ್ಲಿ 3 ಲ್ಯಾಕ್ ರುಪೀಸು ಡಿಬೆಂಚರ್ ಇದೆ, 4 ಲ್ಯಾಕ್ ರುಪೀಸು ಪ್ರಿಫರೆನ್ಸ್ ಶೇರ್ ಇದೆ, ಅಂದರೆ 7 ಲ್ಯಾಕ್ ಹೋಯಿತು. ಮುಂದೆ ಏನು ಹೇಳಿದ್ದಾರೆ? ರಿಮೈನಿಂಗ್ ಇನ್ ಇಕ್ವಿಟಿ ಶೇರ್ ಅಂತ ಹೇಳಿದ್ದಾರೆ. ಉಳಿದ್ರೆ ಅದು ಇಕ್ವಿಟಿ ಶೇರ್ಗೆ ಅಂತ ಹೇಳಿದ್ದಾರೆ. ಎಷ್ಟು ಉಳಿಯುತ್ತೆ ಇಲ್ಲಿ? 7 ಲ್ಯಾಕ್ ಹೋಗಿ 10 ಲ್ಯಾಕ್ನಲ್ಲಿ 3 ಲ್ಯಾಕ್ ಬ್ಯಾಲೆನ್ಸ್ ಉಳಿಯುತ್ತೆ. ಸೊ 3 ಲ್ಯಾಕ್ನ 100ಲೆ ಡಿವೈಡೆಡ್ ಬೈ ಮಾಡಿದಾಗ 3,000 ಬರುತ್ತೆ. ಈಗ ನಮಗೆ ಗೊತ್ತಾಯಿತು ನೆಟ್ ಆನ್ಸರ್ ಎಷ್ಟು ಮತ್ತು ನಂಬರ್ ಆಫ್ ಇಕ್ವಿಟಿ ಶೇರ್ ಎಷ್ಟು ಅಂತ. ಎರಡನ್ನೂ ಡಿವೈಡೆಡ್ ಬೈ ಮಾಡಿದಾಗ ನಮಗೆ ಅರ್ನಿಂಗ್ ಪರ್ ಶೇರ್ ಬರುತ್ತೆ ಮತ್ತು ನಾವು ಈಸಿಯಾಗಿ ಕಮೆಂಟ್ನ ಅರ್ನಿಂಗ್ ಪರ್ ಶೇರ್ ನೋಡಿ ಬರಿಬಹುದು. ಕಮೆಂಟ್ಸ್ ಬರೆಯುವಂಥ ಒಂದು ಕ್ವಶನ್ಸ್ ಇರುತ್ತೆ, ಆಗ ಬರಿಬೋದು. ಈಗ ಫಾರ್ಮುಲಾ ಬರೆಯೋಣ. EPSದು ನೆಟ್ ಪ್ರಾಫಿಟ್ ಮೇಲೆ ಬಂದಿರುವಂಥ ನಮ್ಮದು ಪ್ರಾಫಿಟ್ ಆನ್ಸರ್ ಏನಿದೆ ಅದಕ್ಕೆ ನಂಬರ್ ಆಫ್ ಇಕ್ವಿಟಿ ಶೇರ್ನ ನಾವು ಡಿವೈಡೆಡ್ ಬೈ ಮಾಡಬೇಕು. ಸೊ ಮೊದಲೇದ್ದು 2,40,000 ಅಂದರೆ ನಮ್ದು ಆನ್ಸರ್ ಏನು ಬಂದಿರುತ್ತಲ್ಲ, ಸೊ ನಾವು ಆನ್ಸರ್ನ ಇಲ್ಲಿ ಎಂಟ್ರಿ ಮಾಡ್ತೀವಿ. 2,40,000 ಏನಿದೆ ಇದನ್ನು ನಾವು ತೊಗೊಂಡು ಡಿವೈಡೆಡ್ ಬೈ ಏನಿದೆ ನಂಬರ್ ಆಫ್ ಇಕ್ವಿಟಿ ಶೇರ್ 10,000, ಇವೆರಡನ್ನು ಡಿವೈಡೆಡ್ ಬೈ ಮಾಡ್ತೀವಿ 24. ನೆಕ್ಸ್ಟ್ನಲ್ಲಿ 2 ಲ್ಯಾಕ್ ರುಪೀಸು ನೆಟ್ ಪ್ರಾಫಿಟ್ ಬಂದಿದೆ. ಇದಕ್ಕೆ 5,000 ಏನಿದೆಯಲ್ಲ ಇದು ನಂಬರ್ ಆಫ್ ಇಕ್ವಿಟಿ ಶೇರ್ ಇದೆ. 2 ಲ್ಯಾಕ್ನ 5,000ಲೆ ಡಿವೈಡೆಡ್ ಬೈ ಮಾಡಿದಾಗ ಆನ್ಸರ್ ಬರುತ್ತೆ 40 ರುಪೀಸ್. ಈಗ 1,60,000 ಏನಿದೆ ಇದು ಇದು ನೆಟ್ ಪ್ರಾಫಿಟ್ ಅಮೌಂಟ್. 2,000 ಏನಿದೆ ಇದು ನಂಬರ್ ಆಫ್ ಇಕ್ವಿಟಿ ಶೇರ್. 1,60,000ನ 2,000ಲೆ ಡಿವೈಡೆಡ್ ಬೈ ಮಾಡಿದಾಗ 80 ರುಪೀಸ್ ಬರುತ್ತೆ, ಅದು EPS. ನೆಕ್ಸ್ಟ್ ಪ್ಲ್ಯಾನ್ನಲ್ಲಿ 1,88,000 ನಂಬರ್ ಆಫ್ ಇಕ್ವಿಟಿ ಶೇರ್, 3,000 ಇದೆ ನಂಬರ್ ಆಫ್ ಇಕ್ವಿಟಿ ಶೇರ್. ಎರಡನ್ನು ಡಿವೈಡೆಡ್ ಬೈ ಮಾಡಿದಾಗ ಬರುತ್ತೆ 62.66. ಸೊ ಇವು 4ರಲ್ಲಿ ಹೈಯೆಸ್ಟ್ ಯಾವುದು? 80 ರುಪೀಸ್. ಸೊ ಇದು ನಮ್ಮ ಕಮೆಂಟ್ ಆಗಿರಬೇಕು. ಏನಂದರೆ ನಾವು ಸಿ ಪ್ಲ್ಯಾನ್ ಪ್ರಕಾರ ದುಡ್ಡನ್ನು ಕಲೆಕ್ಟ್ ಮಾಡಬೇಕು. ನಮಗೆ ಗೊತ್ತು ಇಲ್ಲಿ ಸಿ ಪ್ಲ್ಯಾನ್ ಏನಂತ. 8 ಲ್ಯಾಕ್ ರುಪೀಸ್ನ ಪ್ರಿಫರೆನ್ಸ್ ಶೇರ್ನಲ್ಲಿ, ಉಳಿದಿದ್ದನ್ನು ಕ್ಯಾಶ್ನಲ್ಲಿ ಅಂದರೆ ಇಕ್ವಿಟಿ ಶೇರ್ನಲ್ಲಿ ನಾವು ಕಲೆಕ್ಟ್ ಮಾಡಬೇಕು. ಸೊ ಅದನ್ನು ಸ್ಟೇಟ್ಮೆಂಟ್ನಲ್ಲಿ ಬರಿತೀವಿ. ಸೊ ಸ್ಟೇಟ್ಮೆಂಟ್ನಲ್ಲಿ ಬರೆದಾಗ ಏನಾಗುತ್ತೆ, ಆವಾಗ ನಮಗೆ ಉತ್ತರ ಸಿಗುತ್ತೆ. ಸೊ ಸ್ಟೇಟ್ಮೆಂಟ್ ಏನಿರಬೇಕಂದ್ರೆ ಪ್ರಾಜೆಕ್ಟ್ ವೈ ಶುಡ್ ಬಿ ಆವಾಗ ನಮ್ಗೆ ಆನ್ಸರ್ ಆಗುತ್ತೆ. ಅಂದರೆ ಯಾವುದು ಹೈಯೆಸ್ಟ್ EPS ಬಂದಿದೆ ಆ ಪ್ರಪೋಸಲ್ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರಬೇಕು. ಸೊ ಪ್ರಪೋಸಲ್ ಸಿ 8 ಲ್ಯಾಕ್ ಪ್ರಿಫರೆನ್ಸ್ ಶೇರ್ ಆ್ಯಂಡ್ 2 ಲ್ಯಾಕ್ ರುಪೀಸ್ ಇಕ್ವಿಟಿ ಶೇರ್ ವುಡ್ ಬಿ ಚೂಸನ್ ಅಂತ ನೀವು ಸ್ಟೇಟ್ಮೆಂಟ್ ಬರೆದ್ರೆ ಆಗ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು 15 ಅಂಕದ ಪ್ರಶ್ನೆಯೊಂದಿಗೆ ಸಿಗೋಣ.